ಬಿಜೆಪಿ ಜೆಡಿಎಸ್ ಮೈತ್ರಿ. ಸೆಕ್ಯುಲರ್ ಅಂದ್ರೆ ಧರ್ಮಗಳಿಂದ ದೂರ ಇರೋದು. JDS ಕಾಂಗ್ರೆಸ್ ಧರ್ಮಗಳಿಂದ ದೂರ ಇರ್ತಾರ. ಮಲೆ ಮಾದಪ್ಪ ದೇವಸ್ಥಾನದಲ್ಲಿ ಮಳೆಗೋಸ್ಕರ ನೀರಿಗೋಸ್ಕರ ಪೂಜೆ ಮಾಡ್ತಾರೆ ಸಿದ್ದರಾಮಯ್ಯ. ಒಬ್ಬ ಲಿಂಗಾಯತ ಒಕ್ಕಲಿಗೆ ಸಿಗೋ ಸವಲತ್ತು ಒಬ್ಬ ದಲಿತ ಆದಿವಾಸಿಗಳಿಗೆ ಸಿಗತ್ತಾ? ಎಸ್, ನರೇಂದ್ರ ಮೋದಿ ಏನನ್ಸುತ್ತೆ ನಿಮಗೆ? 56 ಇಂಚ್ ಚೆಸ್ಟ್ 56 ಅಡಿ ಅಂದ್ರೆ ನೀವು ಮೀಡಿಯಾ ಮುಂದೆ ನಿಮ್ ತಲೆಯಲ್ಲಿ ಏನಿದೆ ಅಂತ ಹೇಳಕ್ಕಾಗಲ್ಲ ಅಂದ್ರೆ ನಿಮ್ಗೆ ಏನ್ ಧೈರ್ಯ ಇದೆ? DK ಶಿವಕುಮಾರ್ ಹಾಗೆ ವಿಜಯೇಂದ್ರ. ಇಲ್ಲ, ನನಗೆ ಇವರಿಬ್ರು ಒಂದು ರೀತಿ ಇವರಿಬ್ರು ಇವೆಂಟ್ ಮ್ಯಾನೇಜರ್ಗಳು ಅಂತ ಕಾಣ್ತಾರೆ. ಚೇತನ್ ಅವ್ರು ಯಾವ ಜಾತಿ? ಕನ್ನಡ ಪ್ರಾದೇಶಿಕತೆ ಅಂತ ಇರಬೇಕು ಅಂದ್ರೆ ಕನ್ನಡದ ಮೊಟ್ಟ ಮೊದಲ ಪ್ರಧಾನಿ. ಒಳ್ಳೆಯದು, ಪ್ರಧಾನಿ ಆದ್ರು. ಬಟ್ ಪ್ರಧಾನಿ ಆಗಿದ ತಕ್ಷಣ ನಾವು ಅಸ್ಮಿತೆ ನಮಗೆ ಮುಖ್ಯ ಆಗಲ್ಲ. ನಮಗೆ ಸಂತೋಷ ಪ್ರಧಾನಿ ಆಗಿದ್ದು, ಬಟ್ ಏನ್ ಕಾರ್ಯರೂಪಕ್ಕೆ ಏನ್ ತಂದಿದ್ರು ನಮಗೆ ದೊಡ್ಡ ಮಟ್ಟದ ಪರಿವರ್ತನೆ. VP ಸಿಂಗ್ ಬಗ್ಗೆ ನನಗೆ ಸಂತೋಷ. ಮಂಡಲ್ ಕಮಿಷನ್ ತಂತ್ರಲ್ಲ, VP ಸಿಂಗ್ ಎಕ್ಸ್ಟ್ರಾರ್ಡನರಿ ಅವರು ಒಂದು ಪರಿವರ್ತನಶಾಹಿ ಪ್ರಧಾನಮಂತ್ರಿ. ಆದ್ರೆ ನನಗೆ ದೇವೇಗೌಡರು ಆಗಿದ್ದು ಫೈನ್, ಅದು ಒಂದು ಕಾರಣಾಂತರಗಳಿಂದ ಆದ್ರು. ಬಟ್ ಅವ್ರು ಆಗಿದ್ದಾರೆ ಅಂದಿದ ತಕ್ಷಣ ನಾವು ಇವತ್ತಿನ ದಿನ ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಮರಿ ಮಗಾನು ಒಪ್ಪಬೇಕು ಅನ್ನೋದು ಅದು ಒಂದು ತಪ್ಪು ಗ್ರಹಿಕೆ. ನಮಗೆ ಇವತ್ತಿನ ದಿನ ದೊಡ್ಡ ಮಟ್ಟ ಪರಿವರ್ತನೆ ಬೇಕು. ಆ ಜಿಲ್ಲೆಗಳಲ್ಲಿ ಏನ್ JDS ಇವತ್ತಿನ ದಿನ JDS ಕಾರ್ಯಕರ್ತರಿಗೂ ಬಹಳ ಫ್ರಸ್ಟ್ರೇಷನ್ ಇದೆ. ಬಹಳ ಒಳ್ಳೆ ಕಾರ್ಯಕರ್ತರು, ಆದ್ರೆ ಲೀಡರ್ಶಿಪ್ ಬಹಳ ಸಮಸ್ಯೆ ಇದೆ. ಬಿಜೆಪಿ ಜೆಡಿಎಸ್ ಮೈತ್ರಿ. ಕಾಂಗ್ರೆಸ್ ಜೊತೆ JDS ಮೈತ್ರಿ ಮಾಡ್ಕೊಳ್ಳುತ್ತೆ ಅಂದ್ರೆ 2019ರಲ್ಲಿ ಬಿಜೆಪಿ ಜನ ಮಾತು ಮಾಡ್ಕೊಳ್ಳಿ ಬಿಡಿ. ನನ್ನ ಪ್ರಕಾರ ಪ್ರೀಪೋಲ್ ಅಲೈನ್ಸ್ ಇಂದ ನನಗೆ ಅದಕ್ಕೆ ಒಪ್ಪಿಗೆ ಇಲ್ಲ. ಪ್ರೀಪೋಲ್ ಅಲೈನ್ಸ್ ನಮ್ಮ ವಿಚಾರ, ನಮ್ಮ ಎಲೆಕ್ಷನ್, ನಮ್ಮ ವೋಟ್ಸ್ ನಾವು ಸಂಗ್ರಹಿಸ್ಕೊಳ್ಕೋಬೇಕು. ಅದು 10 ಜನ ಬರ್ಲಿ, 100 ಜನ ಬರ್ಲಿ, ನಾವು ನಮ್ಮ ವೋಟ್ಸ್ ನಾವು ಇಟ್ಕೊಂತೀವಿ ಅಂತ ಗಟ್ಟಿತನ ಇಟ್ಕೊಂಡು ಅದನ್ನ ಬೆಳೆಸ್ಕೋಬೇಕು. ಇವ್ರೇನೋ ಲೆಕ್ಕಾಚಾರದ ಬಿಜೆಪಿ ಮಾಡಿ ನೋಡಿ. JDS ಏನ್ ಕಾಂಗ್ರೆಸ್ ಆರೋಪ JDS ಬಿಜೆಪಿ ಜೊತೆ ಸೇರ್ಕೊಂಡಿದ ತಕ್ಷಣ ಸೆಕ್ಯುಲರ್ ಅಲ್ಲ ಅಂತ ಏನಿಲ್ಲ. ಸೆಕ್ಯುಲರ್ ಅನ್ನೋದು ಕಾಂಗ್ರೆಸ್ JDS ಯಾವತ್ತೂ ಸೆಕ್ಯುಲರ್ ಅಲ್ಲ. ಸೆಕ್ಯುಲರ್ ಅನ್ನೋ ಪದ ಅಂತ ಸೆಕ್ಯುಲರ್ ಅನ್ನೋ ಪದ ಏನು? ಸೆಕ್ಯುಲರ್ ಅಂದ್ರೆ ಧರ್ಮಗಳಿಂದ ದೂರ ಇರೋದು. ನೀವು ಡಿಕ್ಷನರಿ ತೆಗೆದು ನೋಡಿ, ಧರ್ಮಗಳಿಂದ ದೂರ ಇರೋದು. JDS ಕಾಂಗ್ರೆಸ್ ಧರ್ಮಗಳಿಂದ ದೂರ ಇರ್ತಾರ. ಅವರು ಕೃಷ್ಣ ಜನ್ಮಾಷ್ಟಮಿಗೆ ಸರ್ಕಾರ ದುಡ್ಡು ಹಾಕಿ ಮಾಡ್ತಾರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಮಾಡ್ತಾರೆ. ಸೆಂಟ್ ಮೇರಿ ಬಸಿಲಿಕಾಕ್ ಹೋಗಿ ಇದನ್ನೆಲ್ಲ ಮಾಡ್ತಾರೆ ಸಿದ್ದರಾಮಯ್ಯನು. 20 ನಿಮಿಷ ಇದರಲ್ಲಿ ಯಾವ್ದದು ಮಲೆ ಮಾದಪ್ಪ ದೇವಸ್ಥಾನದಲ್ಲಿ ಮಳೆಗೋಸ್ಕರ ನೀರಿಗೋಸ್ಕರ ಪೂಜೆ ಮಾಡ್ತಾರೆ ಸಿದ್ದರಾಮಯ್ಯನು. ಸೊ ಏನ್ ದೇವರುಗಳಿಂದ ಈ ಧರ್ಮಗಳಿಂದ ದೂರ ಇದ್ದಾರೆ. ಧರ್ಮ ಮುಂದುವರ್ಸ್ಕೊಂಡು ಮಾಡೋದೇ ಈ JDS ಕಾಂಗ್ರೆಸ್. ಸೊ ಬಿಜೆಪಿ ನೇರವಾಗಿ ಸೆಕ್ಯುಲರ್ ನಂಬಲ್ಲ ಅಂತ ನೇರವಾಗಿ ಬದುಕ್ತಾರೆ. ಬಿಜೆಪಿ ಡೈರೆಕ್ಟ್ ಮಾತಾಡ್ತಾರೆ. ಕಾಂಗ್ರೆಸ್ JDS ಇಂಡೈರೆಕ್ಟ್ಲಿ. ಆ ಒಂದು ಹುಸಿ ಬೂಟಾಟಿಕೆಯ ಜಾತ್ಯತೀತ, ಅದು ಪೊಳ್ಳತನ. ಯಾರಾದ್ರೂ ಜಾತ್ಯತೀತವಾಗಿ ನಿಜವಾಗ್ಲೂ ಇದ್ರೆ ನಾವು ಸಮಾನತಾವಾದಿಗಳು ಧರ್ಮಗಳಿಂದ ದೂರ ಇದ್ದೀವಿ. ನಿಮ್ಮ ಮನೆಯಲ್ಲಿ ನೀವು ಆರ್ಟಿಕಲ್ 25 ಧರ್ಮಗಳು ಪಾಲನೆ ಮಾಡಕ್ ಹಕ್ಕನ್ನು ಉಳಿಸ್ಕೊಡ್ತೀವಿ. ಸಮಾಜದಲ್ಲಿ ಧರ್ಮ ನಿರಪೇಕ್ಷತೆ, ಧರ್ಮಗಳಿಂದ ದೂರ, ಧರ್ಮ ಸಭೆಗಳ ನಮಗೆ ಸಮಾನತೆ ಅಂಕಿ ಅಂಶಗಳು ಇಟ್ಕೊಂಡು ಸಮಾಜನ ಕಟ್ಟಬೇಕು. ಸೊ ಅವ್ರು ಯಾರು ಜಾತ್ಯತೀತ ಅಲ್ಲ. JDS ಕಾಂಗ್ರೆಸ್ ಜೊತೆ ಸೇರ್ಕೊಳ್ಳಿ, ಬಿಜೆಪಿ ಜೊತೆ ಸೇರ್ಕೊಳ್ಳಿ, ಅವರು ಒಂಟಿಯಾಗಿರ್ಲಿ. ಅವ್ರ ಎಲೆಕ್ಟೋರಲ್ ಕ್ಯಾಲ್ಕುಲೇಷನ್, ನನಗೇನು ಅದರಲ್ಲಿ ತಪ್ಪು ಕಾಣಲ್ಲ. ಬಟ್ ನನಗೇನು ಅದರಿಂದ ಅವ್ರು ಬೀಳ್ತಿರೋ ಅದು ಮುಳುಗ್ತಿರೋ ಹಡಗು ಅದರಿಂದ ಏನು ಪರಿವರ್ತನೆ? ಖಂಡಿತ ಜಾತಿ ಜನಗಣತಿ ಆಗ್ಲೇಬೇಕು. ನಮಗೆ ಅಂಕಿ ಅಂಶಗಳು, ಪುರಾವಳಿಗಳು, ದಾಖಲೆಗಳು ಇಟ್ಕೊಂಡು ನಾವು ಪರಿವರ್ತನೆ ಕಟ್ಟಬೇಕು. ಜಾತಿ ಜನಗಣತಿ 8 ವರ್ಷಗಳಿಂದ ಸಿದ್ದರಾಮಯ್ಯನವರು ಅದನ್ನ ತಡ ಮಾಡ್ತಾ ಇದ್ದಾರೆ. ಅದನ್ನ 200 ಕೋಟಿ ಜನರ ಹಣ ಉಪಯೋಗಿಸ್ಕೊಂಡು ಆಮೇಲೆ ಅವರು ಇವಾಗ 2018ರಲ್ಲಿ ಲಿಂಗಾಯತರ ಮತಗಳು ಚದುರತ್ತೆ ಅನ್ನೋ ಕಾರಣಕ್ಕೆ 2-3 ತಿಂಗಳ ಪತ್ರಿಕೆ ಲಿಂಗಾಯತ ಧರ್ಮ ಮಾಡ್ಬಿಟ್ರು. ಆದ್ರೆ ಜಾತಿ ಜನಗಣತಿ ಎಲ್ಲಿ ಒಂದ್ ರೀತಿ ಈ ಪ್ರಬಲ ಜಾತಿಗಳು ಲಿಂಗಾಯತ ಒಕ್ಕಲಿಗರು ಬೊಂಬಡಿ ಹೊಡಿತಾರೆ, ಅವ್ರಿಗೆ ಎಲೆಕ್ಷನ್ ಲೆಕ್ಕಾಚಾರ ಬರಲ್ಲ ಅನ್ನೋ ಕಾರಣಕ್ಕೆ ಅವ್ರು ಅದನ್ನ ಇವತ್ತಿಗೂ ಅದನ್ನ ತಂತಾ ಇಲ್ಲ. ಇವತ್ತಿಗೂ ಅದನ್ನ ಸುಮ್ಮನಿರ್ತಾ ಇದ್ದಾರೆ. 6 ತಿಂಗಳು ಇವಾಗ ಏನಾಗ್ತಾ ಇದೆ ಅಂದ್ರೆ ಮುಖ್ಯವಾಗಿ ಇವರು ಬಿಹಾರ್ನಲ್ಲಿ ಅದನ್ನ ತಂದಿದ್ದಾರೆ. ದಲಿತ ಸಂಘಟನೆಗಳು, ಸಮಾಜಮುಖಿ ಜನರು ಒತ್ತಾಯ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಒಂದ್ ಸ್ವಲ್ಪ ಅದಕ್ಕೆ ಪ್ರೆಷರ್ ಹಾಕಿದೆ. ಬಟ್ ನಾವು ಇವತ್ತಿನ ದಿನ ಲಿಂಗಾಯತ ಒಕ್ಕಲಿಗ ಸಮುದಾಯಗಳು ಎಷ್ಟೋ ಅದನ್ನ ವಿರೋಧ ಮಾಡ್ತಾ ಇದ್ದಾರೆ. ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲಿ ಜನರಿಗೆ, ಕರ್ನಾಟಕ ಜನ, ದೇಶದ ಜನರಿಗೆ ಅವ್ರಿಗೆ ಸಿಕ್ಕಿರೋ ಅಸಮಾನ ಜನ್ಮ ಆಧಾರಿತ ಸವಲತ್ತುಗಳನ್ನ ಬಹಿರಂಗ ಬಂದ್ಬಿಡುತ್ತೆ ಅನ್ನೋ ಒಂದು ಭಯದಲ್ಲಿ ಹೆಚ್ಚು ಒಕ್ಕಲಿಗರು, ಕೆಲವು ವೀರಶೈವ ಲಿಂಗಾಯತರು ವಿರೋಧ ಮಾಡ್ತಾ ಇದ್ದಾರೆ. ನಾವು ಲಿಂಗಾಯತ ಒಕ್ಕಲಿಗರು ಬ್ರಾಹ್ಮಣರ ವಿರುದ್ಧ ಅಲ್ಲ, ನಾವು ಯಾವುದೇ ಸಮುದಾಯ ಪಡೆದಿರೋ ಅಸಮಾನ ಜನ್ಮ ಆಧಾರಿತ ಸವಲತ್ತುಗಳ ವಿರುದ್ಧ, ಅದು ಯಾವುದೇ ಜನಾಂಗದವರು ಆಗಿರ್ಬೋದು. ಬಟ್ ರೈಟ್ ಆರ್ ರಾಂಗ್ ಐ ಡೋಂಟ್ ನೋ. ಕೆಲವೊಂದು ಸಂದರ್ಭ ನಾವೇನು ಮೀರಿ ಮುಂದೆ ಹೋದಾಗ ಹಳೆ ಪ್ರಶ್ನೆಗಳು ಕೇಳಬಾರ್ದು. ಸಹಜವಾಗಿ ಜನ ಕೇಳ್ತಾರೆ, ಚೇತನ್ ಅವ್ರು ಯಾವ ಜಾತಿ ಅಂತ ಹುಟ್ಟಿನಿಂದ? ನಾನು ಹುಟ್ಟಿರೋದು, ನನ್ನ ಫಾದರ್ ಮದರ್ ಹುಟ್ಟಿರೋ ಜಾತಿ, ನಮ್ಮ ತಂದೆ ತಾಯಿ, ನಾನು ಒಂದು ಲಿಂಗಾಯತ್ ಕಮ್ಯುನಿಟಿಗೆ ಹುಟ್ಟಿರೋದು. ಆದರೆ ನಾನು ಲಿಂಗಾಯತ್ ಕಮ್ಯುನಿಟಿ ಹುಟ್ಟಿದ್ದಾಗ ಇರೋ ಕಾರಣದಿಂದ ನನಗೆ ನಮ್ಮ ಫ್ಯಾಮಿಲಿನಲ್ಲಿ ಶಿಕ್ಷಣ ಎಷ್ಟೋ ತಲೆಮಾರುಗಳಿಂದ ಸಿಕ್ಕಿದೆ. ಇವತ್ತಿನ ದಿನ ನನಗೆ ಒಂದೇ ಹೇಳ್ತೀನಿ, ನಮ್ಮ ತಂದೆ ತಾಯಿ ದುಡ್ಡಿಂದ ಬಂದಿಲ್ಲ, ನಾನು ಎಕನಾಮಿಕ್ ಪ್ರಿವಿಲೇಜಿಂದ ಬಂದೀನಿ. ಯಾಕಂದ್ರೆ ಅವರಿಬ್ಬರು ಡಾಕ್ಟರು. ಆದರೆ ನಾವು 3, 4, 5 ಜನರೇಷನ್ಗಳಿಂದ ಶಿಕ್ಷಣ ಪಡೆದಿದ್ದೀವಿ. ಶಿಕ್ಷಣದಿಂದ ನಮಗೆ ಬೆಳವಣಿಗೆ ಸಿಕ್ಕಿದೆ. ಇವತ್ತಿನ ದಿನ ದಲಿತ ಆದಿವಾಸಿ ವರ್ಗ ಇವತ್ತಿಗೂ ಕೂಡ ಹೆಬ್ಬೆಟ್ಗಳು ತಂದೆ ತಾಯಿ ಇವಾಗ ಶಿಕ್ಷಣ ಪಡಿತಾ ಇದ್ದಾರೆ. ನಮಗೆ ಹೆಡ್ ಸ್ಟಾರ್ಟ್ ಇದೆ. ನಾವು ದೊಡ್ಡ ಮಟ್ಟ, ಅದಕ್ಕೆ ನಮ್ಮ ತಂದೆ ತಾಯಿ ಅಮೆರಿಕಾಗೆ ಹೋಗಿದ್ದು.
ಅಮೆರಿಕ ಶಿಕ್ಷಣ ಪಡೆದು ಡಾಕ್ಟರ್ ಆಗಿದ್ದು. ನಮಗೆ ಅಮೆರಿಕದಲ್ಲಿ ಹೋಗಿದ್ದಾಗ ಕೂಡ ಎಲ್ಲ ಕರ್ನಾಟಕದಿಂದ ಬರೋ ಹೆಚ್ಚು ಪ್ರಮಾಣದ ಬ್ರಾಹ್ಮಣರು ಇದ್ರು, ಸ್ವಲ್ಪ ಜನ ಲಿಂಗಾಯತ ಒಕ್ಕಲಿಗರಿದ್ರು, ಅವ್ರು ಬಿಟ್ರೆ ಯಾರೂ ಇರ್ಲಿಲ್ಲ. ಯಾಕಂದ್ರೆ ಈ ಸಮುದಾಯಗಳಿಗೆ ಎಷ್ಟೋ ಒಂದ್ ರೀತಿ ಸವಲತ್ತು ಸಿಕ್ಕಿದೆ. ಈ ಸಮುದಾಯಗಳಿಗೆ ಯಾವುದಲ್ಲ ಅಸಮಾನವಾಗಿ ಸವಲತ್ತು ಸಿಕ್ಕಿದೆ ಅಂದ್ರೆ ಶಿಕ್ಷಣ, ಮತ್ತೆ ಇವತ್ತಿನ ದಿನ ಶಿಕ್ಷಣದಿಂದ ಆರ್ಥಿಕತೆ, ಮತ್ತೆ ಭೂಮಿ. ನೀವು ಕೃಷಿಕ ಸಮುದಾಯದ ಭೂಮಿ ಯಾರ ಹತ್ರ ಇರೋದು? ಒಕ್ಕಲಿಗ ಲಿಂಗಾಯತ ರೈತ ನಾಯಕರಂತ ಹೇಳ್ಕೊಳ್ಳೋದು ಯಾರು? ಮಕ್ಕಳಿಗೆ ಲಿಂಗಾಯತರು. ಮತ್ತೆ ರಾಜಕೀಯ ಸವಲತ್ತು 70 ವರ್ಷದ ಇತಿಹಾಸದಲ್ಲಿ 50 ವರ್ಷದ ಮೇಲೆ ಈ ಜಿಲೇಬಿ ಗೌಡ ಲಿಂಗಾಯತ್ ಬ್ರಾಹ್ಮಣ ಸಮುದಾಯಗಳು ಎಷ್ಟೋ ಮಟ್ಟಿಗೆ ಅವರ ರಾಜಕೀಯ ಲಾಭಕ್ಕೋಸ್ಕರ ಆಳುವ ವರ್ಗ ಆಗಿದ್ದಾರೆ. ನಮಗ್ ಪರಿವರ್ತನೆ ಬೇಕು. ಎಲ್ಲಾ ಶ್ರೀಮಂತರಿದಾರ ಒಕ್ಕಲಿಗ ಲಿಂಗಾಯತ ಬ್ರಾಹ್ಮಣರು? ಎಲ್ಲಾ ಶ್ರೀಮಂತರು ಯಾವ ಸಮುದಾಯದ ಎಲ್ಲಾ ಶ್ರೀಮಂತರು ಇಲ್ಲ. ಎಲ್ಲಾ ಸಮುದಾಯಗಳಲ್ಲೂ ಶ್ರೀಮಂತರು ಒಂದ್ ವರ್ಗ ಇದೆ, ಬಡವರು ಒಂದಿದೆ. ಆದ್ರೆ ಒಬ್ಬ ಆವರೇಜ್ ವ್ಯಕ್ತಿ, ಒಬ್ಬ ಸಾಧಾರಣ ಮೀಡಿಯಂ ರೇಂಜ್ ಅಲ್ಲಿ ಒಬ್ಬ ವ್ಯಕ್ತಿ, ಒಬ್ಬ ಲಿಂಗಾಯತ ಒಕ್ಕಲಿಗ ಸಿಗೋ ಸವಲತ್ತು ಒಬ್ಬ ದಲಿತ ಆದಿವಾಸಿಗಳು ಸಿಗತ್ತಾ? ಒಬ್ಬ ತಳ ಸಮುದಾಯದ ಶೂದ್ರ, ಒಬ್ಬ ಅಲೆಮಾರಿ ಸಮುದಾಯದವ್ರು ಸಿಗುತ್ತಾ? ಒಬ್ಬ ಗುಡಿಸ್ಲ ಇವತ್ತು ಗುಡಿಸ್ಲಲ್ಲಿ ಬದುಕಿರೋ ಕರ್ನಾಟಕದ ಮೂಲೆಗೆ ಹೋಗ್ತಾ ಇದ್ರಿ ಗುಡಿಸ್ಲ ನೋಡಕ್ಕೆ. ಗುಡಿಸ್ಲಲ್ಲಿ ಎಲ್ಲರೂ ಇರೋರು ದಲಿತರು, ಆದಿವಾಸಿ, ಅಲೆಮಾರಿಗಳು. ಒಬ್ಬ ಲಿಂಗಾಯತ ಒಕ್ಕಲಿಗ ಬದುಕ್ತಾ ಇಲ್ಲ ಗುಡಿಸ್ಲಲ್ಲಿ. ಬದುಕಬೇಕು ಅಂತ ಅಲ್ಲ, ಆದರೆ ಈ ವ್ಯವಸ್ಥೆಯಲ್ಲಿ ಎಷ್ಟೋ ಒಂದು ಬೆಳವಣಿಗೆ ಕೆಲವು ಸಮುದಾಯಗಳು ಸಿಕ್ಕಿದೆ, ಕೆಲವು ಸಮುದಾಯಗಳು ಸಿಕ್ಕಿಲ್ಲ. ಹಾಗಿದ್ದಾಗ ಯಾರೂ ತಪ್ಪು ಮಾಡಿಲ್ಲ, ಈ ವ್ಯವಸ್ಥೆನೇ ತಪ್ಪಿದೆ. ಆ ವ್ಯವಸ್ಥೆ ತಿದ್ದುದು ಮನುಷ್ಯರ ಕರ್ತವ್ಯ ಹೊರತು ಶೋಷಣೆ ಒಳಗಾಗಿರೋರು ಮಾತ್ರ ಕರ್ತವ್ಯ ಅಲ್ಲ. ಎಲ್ಲ ಮನುಷ್ಯರು ಜಾಸ್ತಿ ಪಡೆದಿರೋ ನನ್ನಂತವನ್ಗೆ ಜಾಸ್ತಿ ಜವಾಬ್ದಾರಿ ಇದೆ. ಎಸ್, ಫೈನಲಿ ರಾಜ್ಯ ರಾಜಕಾರಣ, ರಾಜ್ಯದ ಪಕ್ಷಗಳ ಬಗ್ಗೆ ಮಾತನಾಡಿದ್ರಿ. ಬಹುತೇಕ ಕೇಂದ್ರ 10 ವರ್ಷ ಆಯ್ತಾ ಇದೆ ನರೇಂದ್ರ ಮೋದಿ ಅವ್ರ ಸರ್ಕಾರ. ಮತ್ತೆ INDA ಅಂತ ಮೈತ್ರಿಕೂಟ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ಸಿಗರು, ಅಂದ್ರೆ ಬಿಜೆಪಿ ವಿರೋಧ ಪಕ್ಷಗಳು. VCK ಕೂಡ ಅದರಲ್ಲಿದೆ. ಹೌದು, ಅದನ್ನ ನಾನು ಒಪ್ಪಲ್ಲ. NDA, ಬಿಜೆಪಿ ಮತ್ತೊಂದಷ್ಟು ಸಣ್ಣ ಅವರೇ ಪ್ರಬಲ ಬಿಜೆಪಿಗರು. ಸೊ ವಾಟ್ ನೆಕ್ಸ್ಟ್? ಲೋಕಸಭೆನ ಬದಲಾಗುತ್ತಾ? ನನಗೆ ಮುಂದೆ ಭವಿಷ್ಯ ಎಲೆಕ್ಟೋರಲ್ ಪಾಲಿಟಿಕ್ಸ್ ನನಗೆ ಗೊತ್ತಿಲ್ಲ. ಬಟ್ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಓಕೆ, ಬದಲಾವಣೆ ಬೇಕಾ? ನಮಗೆ ನಮ್ಮ ಸಿದ್ಧಾಂತ ಬೇಕು. ನಮ್ಮ ಸಿದ್ಧಾಂತನೇ ಸಮಾಜದ ಕನಸು, ಸಮಾನತೆಯ ವಾದಿಗಳು, ಅಂಬೇಡ್ಕರ್ ವಾದಿ, ಪೆರಿಯಾರ್ ವಾದಿಗಳು. ನಮಗೆ ಬೇರೆಯವರಲ್ಲ, ಅಸಮಾನತೆಯನ್ನು ಮುಂದುವರಿಸೋ ಶಕ್ತಿಗಳು. ಇವರೆಲ್ಲರೂ ವಿರೋಧಿಸ್ತೀವಿ. ಹಾಗಿದ್ದಾಗ ಒಂದೊಂದು ಇಶ್ಯೂನಲ್ಲಿ ಕಾಂಗ್ರೆಸ್ ಸ್ವಲ್ಪ ಬೆಟರ್ ಇರ್ಬೋದು, ಒಂದೊಂದು ಇಶ್ಯೂನಲ್ಲಿ ಬಿಜೆಪಿ ಸ್ವಲ್ಪ ಬೆಟರ್, ಮೋಸ್ಟ್ ಇಶ್ಯೂನಲ್ಲಿ ಎಬ್ರೂ ತಪ್ಪು. ಆದರೆ ಅದನ್ನ ನಾವು ಬೇಕಾದ್ರೆ ಸೂಕ್ಷ್ಮವಾಗಿ ನೋಡಬಹುದು. ಬಟ್ ನಮಗೆ ಮೋದಿನೂ ಬೇಡ, ನಮ್ಮ ಕಾಂಗ್ರೆಸ್ಸೂ ಬೇಡ. ನಮಗೆ ಪರಿವರ್ತನೆ, ನಮ್ಮ ಸಿದ್ಧಾಂತ ಬರಬೇಕು. ನನ್ನ ಪ್ರಕಾರ VCK ಅವರು ನಾನು ಮಾತಾಡಬೇಕು ತೋಲ್ತಿನ ಮಾವಾಲ ಅನ್ನೋ ಜೊತೆ. ನೀವು ಅಲಯನ್ಸ್ ಇಂಡಿಯಾ ಜೊತೆ ಯಾವತ್ತೂ ನಿಂತ್ಕೋಬಾರ್ದು. ಕಾಂಗ್ರೆಸ್ಸೇ ತಂದೆ ಪೆರಿಯಾರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಾನತವಾದಿಗೆ ದೊಡ್ಡ ಶತ್ರು. ನೀವು ಪ್ರತ್ಯೇಕ ನಿಂತ್ಕೊಳ್ಳಿ, ಪ್ರತ್ಯೇಕ ನಿಂತ್ಕೊಂಡ್ಬಿಟ್ಟು ನಾನು ನಿಂತ್ಕೊಂತೀನಿ. VCKನ ದೇಶದಾದ್ಯಂತ ನಾನು ಹರಡಿಸ್ತೀನಿ ಅಂತ ಒಂದು ಕನಸಿನಲ್ಲಿ ಇಟ್ಕೊಳ್ಳಿ. ಜನ ನಿಮ್ ಜೊತೆ ಒಂದು ಮಟ್ಟಿಗೆ ಬಂದೇ ಬರ್ತಾರೆ. ಅದು ಬಿಟ್ಟು ನಮ್ಮ ಸಿದ್ಧಾಂತನ ಕಾಂಪ್ರಮೈಸ್ ಮಾಡಿಕೊಂಡು ಕಾಂಗ್ರೆಸ್ ಜೊತೆ ನಿಂತ್ಕೊಳ್ಳೇಬೇಡಿ, ಬಿಜೆಪಿ ಜೊತೆ ನಿಂತ್ಕೊಳ್ಳೇಬೇಡಿ, ಪ್ರತ್ಯೇಕ ನಿಂತ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ನರೇಂದ್ರ ಮೋದಿ ಏನನ್ಸುತ್ತೆ ನಿಮಗೆ? ನರೇಂದ್ರ ಮೋದಿ ವಿಚಾರದಲ್ಲಿ ನನಗೇನು ಅವ್ರ ಒಪ್ಪಿಗೆ ಇಲ್ಲ. ಅವ್ರ ವಿಚಾರದಲ್ಲಿ ಏನು ಆಳವಾದ ಚಿಂತನೆಗಳೇನಿಲ್ಲ. ಆದರೆ ಅವರಲ್ಲಿ ಕೆಲವು ಒಳ್ಳೆ ಅಂಶಗಳು ಇದೆ. ಒಂದೇನು ಹೇಳ್ತೀನಿ ಅಂದ್ರೆ, ಇವಾಗ ಸಿದ್ದರಾಮಯ್ಯನವರು ಈ ಎಲೆಕ್ಷನ್ ಅಲ್ಲಿ ಏಪ್ರಿಲ್ ನಲ್ಲಿ ನನ್ನ ಮಗ ಮತ್ತೆ ನನ್ನ ಮೊಮ್ಮಗನ ಉತ್ತರಾಧಿಕಾರಿ ಒಪ್ಕೊಳ್ಳಿ ಅಂತ. ಆ ಮೊಮ್ಮಗ ಪಾಪ 17 ವರ್ಷದ ಹುಡುಗ, ಅವ್ರು ಇನ್ನು ವೋಟ್ ಹಾಕಕ್ಕೆ 18, ಆಮೇಲೆ ಎಲೆಕ್ಷನ್ ನಿಂತ್ಕೊಳ್ಳಿ 25. ಏನು ಪಾಪ ಇನ್ನು ಆಗ್ಲೇ ಉತ್ತರಾಧಿಕಾರಿ ಅಂತ. ಯಾರೋ ಒಂದ್ ರೀತಿ ಈ ನೆಪಟಿಸಮ್, ಸ್ವಜನ ಪಕ್ಷಪಾತ ವಿರುದ್ಧ ಅಂತ ಫಸ್ಟ್ ಬಂದಿರಬಹುದೋ 81 ನಲ್ಲಿ. ಇವತ್ತಿನ ದಿನ ಅವರೇ ಮುಂದುವರ್ಸೋದು ನಮಗೆ ಬಹಳ ಸಮಸ್ಯೆ. ನರೇಂದ್ರ ಮೋದಿ ಅವ್ರ ಮಕ್ಕಳೇನೋ ಮಾಡ್ಕೊಂಡಿಲ್ಲ, ಅವ್ರೇನೋ ಸಮಾಜಕ್ಕೆ ಮಾಡಬೇಕು ಅಂತ ಏನೋ ಇದೆ. ಸಮಾಜಕ್ಕೆ ಸಾಕಷ್ಟು ಮಾಡಿಲ್ಲ ನನ್ನ ಪ್ರಕಾರ. ಮತ್ತೆ ಇನ್ನೊಂದು, ಈ ತರ ಪ್ರಶ್ನೆ ಮೀಡಿಯಾ ಮುಂದೆ ನಿಂತ್ಕೊಳ್ಳೋ ಸಾಮರ್ಥ್ಯನೇ ಇಲ್ಲ. 56 ಇಂಚ್ ಚೆಸ್ಟ್, 56 ಅಡಿ ಅಂದ್ರೆ ನೀವು ಮೀಡಿಯಾ ಮುಂದೆ ನಿಮ್ ತಲೆಯಲ್ಲಿ ಏನಿದೆ ಅಂತ ಹೇಳಕ್ಕಾಗಲ್ಲ ಅಂದ್ರೆ ನಿಮ್ಗೆ ಏನ್ ಧೈರ್ಯ ಇದೆ? ಧೈರ್ಯ ಅಂತೂ ಖಂಡಿತ ಇಲ್ಲ. ಆದರೆ ಅವ್ರು ಮಾಡಿದ್ದಲ್ಲ ತಪ್ಪು ಅನ್ನಲ್ಲ. ಬಿಜೆಪಿ ಮೋದಿನೇ ಸಮಸ್ಯೆ ಅಲ್ಲ, ಇಡೀ ಸಿಸ್ಟಮ್ ನಮ್ಮ ಸಮಸ್ಯೆ. ಬಿಜೆಪಿ ಮೋದಿನೂ ಸಮಸ್ಯೆ. ಸೊ ಅದನ್ನ ನಾವು ಪರಿಹಾರ ಮಾಡಬೇಕು. ರಾಹುಲ್ ಗಾಂಧಿ ಸಮರ್ಥರೆ ನರೇಂದ್ರ ಮೋದಿ ಫೇಸ್ ಮಾಡ್ಲಿಕ್ಕೆ? ರಾಹುಲ್ ಗಾಂಧಿ ಭಾರತ್ ಜೋಡೋ ಫಿಟ್ನೆಸ್ ವಾಕಿಂಗ್ ಮಾಡಕ್ಕೆ, ಬಾಡಿ ತೋರ್ಸಕ್ಕೆ ಚೆನ್ನಾಗಿರ್ಬೋದು. ಈ ಮೈಟ್ ಬಿ ಒಳ್ಳೆ ನೈಸ್ ಗಾಯ್ ಅಂತ ಹೇಳ್ತಾರೆ, ಇರ್ಬೋದು. ಬಟ್ ಅವ್ರಿಗೆ ಸಮಾಜನ ಪರಿವರ್ತನೆ ತಗೊಳ್ಳೋಗಕ್ಕೆ, ಉತ್ತಮ ಸಮಾಜ ಕಟ್ಟಕ್ಕೆ, ನಮ್ಮ ಸಮಾಜ ಕಟ್ಟಕ್ಕೆ ಅವ್ರಿಗೆ ಯಾವ ಒಂದು ತಿಳುವಳಿಕೆ ನನಗೆ ಕಾಣಿಲ್ಲ. ಇಲ್ಲ, ಐ ಡೋಂಟ್ ಬಿಲೀವ್. ನೀವು ಒಳ್ಳೆತನ, ನೈಸ್ನೆಸ್ ಅನ್ನೋಕ್ಕಿಂತ ನೀವು ಸಮಾಜಕ್ಕೆ ಒಂದು ಪರಿವರ್ತನೆ ಆಲೋಚನೆ ಇರಬೇಕು. ಎಲ್ಲರಿಗೂ ಒಂದು ಅವಕಾಶ ಇರೋ ಆಲೋಚನೆ ಇರಬೇಕು. ಅದು ಬಿಟ್ಟು ಮೋದಿನೇ ಕೆಟ್ಟವನು, ನಾನ್ ಮಾತ್ರ ಬಂದ್ರೆ ತೋರಿಸ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಒಂದ್ ಸ್ವಲ್ಪ ಮೆಚ್ಯೂರ್ ಆಗಿದ್ದಾರೆ 10 ವರ್ಷದಲ್ಲಿ. ಆದರೆ ಈಸ್ ಗುಡ್ ಅಟ್ ವಾಕಿಂಗ್. ನನಗೆ ಲೀಡರ್ಶಿಪ್ ನಲ್ಲಿ ನಾನು ಒಪ್ಪಕ್ಕಾಗಲ್ಲ. ಎಸ್, ಫೈನ್. ನಾನು ಮತ್ತೆ ಅಗೇನ್ ಕರ್ನಾಟಕ ಪಾಲಿಟಿಕ್ಸ್ ಬರ್ತೀನಿ. ಸಿದ್ದರಾಮಯ್ಯ ಅವರು ಕಡೆ ಚುನಾವಣೆ ಮುಗಿತಾವು ಹೋಗ್ತಾರೆ. DK ಶಿವಕುಮಾರ್ ಹಾಗೆ ವಿಜಯೇಂದ್ರ. ಇಲ್ಲ, ನನಗೆ ಇವರಿಬ್ರು ಒಂದ್ ರೀತಿ ಇವರಿಬ್ರು ಇವೆಂಟ್ ಮ್ಯಾನೇಜರ್ಗಳು ಅಂತ ಕಾಣ್ತಾರೆ. ಇವೆಂಟ್ ಮ್ಯಾನೇಜರ್ ಇವರಲ್ಲಿ ನನಗೆ ಸಮಾಜದ ಕಟ್ಟು ಆಲೋಚನೆ ಇಬ್ಬರಲ್ಲೂ ನನಗೆಲ್ಲೂ ಕಾಣಿಲ್ಲ. ಹಾಗಿದ್ದಾಗ ರಾಜಕೀಯ ತಂತ್ರಗಾರಿಕೆ, ಕುತಂತ್ರವಾದ ಮಾಡಕ್ ಬರಲ್ಲ ಅಂತ ಹೇಳ್ತಾ ಇಲ್ಲ. ಬಹುಶಃ ಅದರಲ್ಲಿ ನಿಸ್ಸೀಮರು ಇಬ್ರು ಕೂಡ. DK ಶಿವಕುಮಾರ್, ವಿಜಯೇಂದ್ರ ಇಬ್ರು ಕೂಡ.
ಆದರೆ ಸಮಾಜಕ್ಕೆ ಬೇಕಾಗಿರೋ ಪರಿವರ್ತನೆ, ಸಮಾಜಕ್ಕೆ ಬೇಕಾಗಿರೋ ಸಿದ್ಧಾಂತ, ಸಮಾಜ ಬೇಕಾಗಿರೋ ನಿಸ್ವಾರ್ಥ ಆಲೋಚನೆ, ಸಮಾಜಕ್ಕೆ ಬೇಕಾಗಿರೋ ಭ್ರಷ್ಟಾಚಾರದ ವಿರುದ್ಧದ ಕಲ್ಪನೆ ಎರಡನ್ನೂ ನನ್ನ ಕಣ್ಣು ಕಾಣಿಸ್ತಾ ಇಲ್ಲ. ಇಲ್ಲ ನನಗೆ ಕಾಣಿಸ್ತಾ ಇಲ್ಲ.